ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇವತ್ತು ನಾವು ನೋಡ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಪುತ್ತೂರು ಗ್ರಾಮಾಂತರ ಠಾಣೆ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಪ್ತಾಹ ಇದರ ಭಾಗವಾಗಿ ನಡೀತಾ ಇರುವಂತಹ ಈ ಒಂದು ಶಾಲಾ ಮಕ್ಕಳ ಈ ಒಂದು ಕಾರ್ಯಕ್ರಮದಲ್ಲಿ ನಾವಿವತ್ತು ಅವರನ್ನು ಭೇಟಿ ಮಾಡಿದ್ದೇವೆ. ಇಲ್ಲಿ ಏನು ನಡೀತಾ ಇದೆ, ಈ ಒಂದು ರ್ಯಾಲಿಯ ಉದ್ದೇಶ ಏನು ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಅವರ ಹತ್ರನೇ ನಾವು ಕೇಳ್ಕೊಂಬರೋಣ. ನಾವಿವತ್ತು ಈ ಒಂದು ರ್ಯಾಲಿಯಲ್ಲಿ ಈ ಒಂದು ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಜೊತೆ ಈ ಒಂದು ವಿಚಾರದ ಬಗ್ಗೆ ಮಾತಾಡುವವರಿದೆ. ಸೊ ಕಂಪ್ಲೀಟ್ ಡೀಟೇಲನ್ನು ಅವರಿಂದನೇ ನಾವು ಕೇಳಿಕೊಂಡು ಈ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೇವೆ. ಮೇಡಮ್, ಯಾವ ರೀತಿಯಲ್ಲಿ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀರಾ, ಉದ್ದೇಶ ಏನು, ಯಾವ ರೀತಿಯಲ್ಲಿ ಜನರಿಗೆ ಈ ಒಂದು ವಿಚಾರದ ಬಗ್ಗೆ ಮನವರಿಕೆ ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅಂತ? ಇದು ಸಂಪ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ರಸ್ತೆ ಸುರಕ್ಷತಾ ಸಪ್ತಾಹದ ಸಲುವಾಗಿ ವಿದ್ಯಾರ್ಥಿಗಳಿಗೆ ಅದರ ಮಾಹಿತಿಯನ್ನು ನೀಡುವುದು, ಜಾಥಾದ ಮೂಲಕ ಮಾಹಿತಿಯನ್ನು ನೀಡುವುದು. ಅದರಲ್ಲಿ ಮುಖ್ಯವಾಗಿ ರಸ್ತೆಯ ನಿಯಮಗಳು, ಅದೇ ರೀತಿ ವಾಹನ ಚಲಾಯಿಸುವಾಗ ಯಾವ ರೀತಿಯ ನಿಯಮಗಳನ್ನು ಅನುಸರಿಸಬೇಕು ಅಂತ ಹೇಳುವಂಥ ವಿಷಯವನ್ನು ಅಲ್ಲಿ ಪೊಲೀಸರಿಂದ ಮಾಹಿತಿಯನ್ನು ಕೊಡಲಾಯಿತು ವಿದ್ಯಾರ್ಥಿಗಳಿಗೆ. ಓಕೆ, ಪ್ರತಿ ಗ್ರಾಮಾಂತರ ಠಾಣೆಗಳು ನಡೀತಾ ಇದೆಯೋ ಅಥವಾ ಸ್ಪೆಷಲ್ ಆಗಿ ಈ ಒಂದು ಗ್ರಾಮಾಂತರ ಠಾಣೆಯಲ್ಲಿ ಮಾತ್ರ ಮಾಡ್ತಾ ಇರೋದು? ಎಲ್ಲ ಕಡೆ ರಾಜ್ಯದಾದ್ಯಂತ ಹೌದು, ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಇದ್ದ ಕಾರಣ ಎಲ್ಲ ಕಡೆ ಇದನ್ನು ಮಾಡ್ತಾ ಇದ್ದಾರೆ. ಓಕೆ, ಯಾವ ರೀತಿಯಲ್ಲಿ ನೀವು ನಿಮ್ಮ ಒಂದು ಶಾಲೆಯ ಮುಖಾಂತರ ಬೆಂಬಲ ಕೊಡ್ತಾ ಇದ್ದೀರಾ ಅಂತ ಇದಕ್ಕೆ? ನಮಗೆ ಅಂದರೆ ನಮ್ಮ ಶಾಲೆಯಲ್ಲಿ ಕೂಡ ಒಂದು ಸಂಭ್ರಮ ಶನಿವಾರ ಅಂತ ಒಂದು ಕಾರ್ಯಕ್ರಮ ಇದೆ ನಾಳೆ ದಿವಸ. ಅದರಲ್ಲಿ ನಮಗೆ ರಸ್ತೆ ಸುರಕ್ಷತಾ ನಿಯಮದ ಬಗ್ಗೆ ಮಕ್ಕಳಿಗೆ ಕೆಲವು ಚಿತ್ರಗಳನ್ನು ಬಿಡಿಸಲಿಕ್ಕಿದೆ, ಭಾಷಣಗಳನ್ನು, ಪ್ರಬಂಧಗಳನ್ನೆಲ್ಲ ಬರೀಲಿಕ್ಕಿದೆ. ಇದು ನಮಗೆ ಮಕ್ಕಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಬೆಳೆಯುವಂತಹ ಮಕ್ಕಳಲ್ಲೇ ಇಂತಹ ಒಂದು ಪ್ರವೃತ್ತಿ ಬೆಳೀತಾ ಬಂದರೆ ಮುಂದಿನ ದಿವಸಗಳಲ್ಲಿ ನಾವು ಎಚ್ಚರಿಕೆ ಕೊಡಬೇಕಂತ ಅವಶ್ಯಕತೆ ಬರುವುದಿಲ್ಲ. ಮಕ್ಕಳೇ ನಮ್ಮ ಮುಂದಿನ ಜನಾಂಗ, ಇವರು ಖಂಡಿತ ಮುಂದಕ್ಕೆ ಇದನ್ನೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಒಳ್ಳೆಯದು. ಥ್ಯಾಂಕ್ ಯು. ಚಿತ್ರೈ ಅಂತ ಈ ಶಾಲಾಭಿವೃದ್ಧಿಯ ಕಾರ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ನಮ್ಮ ರಸ್ತೆ ಸುರಕ್ಷತೆ ಮತ್ತು ನಮ್ಮ ಡ್ರಗ್ಸ್ನ ಬಗ್ಗೆ ಇವತ್ತೇನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ಮತ್ತು ಅದರ ಬಗ್ಗೆ ಕಾನೂನಿನ ಬಗ್ಗೆ ಅರಿವನ್ನು ಅವರಿಗೆ ಮೂಡಿಸುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಳ್ಳಿಯಲ್ಲಿ ಹೋಗಿ ಈಗ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ರಸ್ತೆ ಸುರಕ್ಷತೆ ಅಂತ ಹೇಳುವಂಥ ಒಂದು ವಿಚಾರ ಭಾರಿ ಗಂಭೀರವಾದ ವಿಚಾರ. ಯಾಕೆ ಅಂದರೆ ಅದರಲ್ಲಿ ತುಂಬ ನಷ್ಟಗಳಾಗ್ತದೆ. ಒಂದು ಜೀವ ಹೋದರೂ ಇನ್ನೊಬ್ಬರ ಜೀವ ತೆಗೆದರೂ ತುಂಬ ನಷ್ಟಗಳಾಗ್ತದೆ. ಅದರ ಬಗ್ಗೆ ಸೂಕ್ತವಾದ ವಿಚಾರಗಳನ್ನು ಕಂಡುಕೊಂಡು ಅದರಲ್ಲಿ ಏನೆಲ್ಲ ಕಾನೂನುಗಳನ್ನು ತೊಡಕಿದೆ ಮತ್ತು ಯಾವ ರೀತಿ ಆ ಕಾನೂನುಗಳಲ್ಲಿ ಎದುರಿಸ್ಬೋದು ಮತ್ತು ನಾವು ಯಾವ ರೀತಿ ಜಾಗೃತಿಯಲ್ಲಿ ಇರ್ಬೋದು ಅಂತ ಹೇಳುವಂಥ ಎಲ್ಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಡಿಪಾರ್ಟ್ಮೆಂಟ್ನವರೇ ಬಂದು ಇವತ್ತು ಆ ಕಾನೂನನ್ನು ಆ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಹಾಗೆ ಡ್ರಗ್ಸಿನ ಪಿಡುಕನ್ನು ಕೂಡ ಎಲ್ಲೆಲ್ಲ ಹೇಗೆ ನಡೀತಾ ಇದೆ ಮತ್ತು ಊರಿನವರು ಯಾವ ರೀತಿ ಮಕ್ಕಳನ್ನು ಈ ಡ್ರಗ್ಸ್ನೊಳಗೆ ಇನ್ವಾಲ್ವ್ಮೆಂಟ್ ಮಾಡ್ತಾರೆ ಮತ್ತು ಯಾವ ರೀತಿ ಅದರೊಳಗೆ ಮಕ್ಕಳು ಬೀಳ್ತಾರೆ ಅಂತ ಹೇಳೋ ವಿಚಾರಗಳನ್ನು ಕೂಡ ಸಂಕ್ಷಿಪ್ತವಾಗಿ ಹೇಳಿ ಮತ್ತು ಅವರು ಯಾವ ರೀತಿ ಇದನ್ನು ಕಾನೂನು ಉಪಯೋಗವನ್ನು ಪಡ್ಕೊಳ್ಬೇಕು ಮತ್ತು ಯಾರ್ಯಾರ ಅದಕ್ಕೆ ಸಹಾಯವಾಣಿಗಳಿದೆ ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳೋ ವಿಚಾರವನ್ನು ಇವತ್ತು ನಮಗೆ ನೀಡ್ತಾ ಇದ್ದಾರೆ. ಅದು ಮಕ್ಕಳಿಗೆ ಬಹಳ ಸೂಕ್ತವಾಗಿದೆ ಅಂತ ಹೇಳುವಂಥ ವಿಚಾರವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೆ. ಧನ್ಯವಾದ.